ಈ ಸ್ಟೋನು ವಿದ್ಯಾಭ್ಯಾಸದ ಜೊತೆಗೆ ಮನೆಯಲ್ಲೂ ಕೂಡ ಪಾಸಿಟಿವ್ ವೈಬ್ಸ್ ನ ಕ್ರಿಯೇಟ್ ಮಾಡುತ್ತಾ ಅಂತ ಹೇಳಿದ್ರೆ ಮೇಡಮ್ ಕಾಲ್ ಬರ್ತಾ ಇದೆ, ತಗೊಂಡ್ ಮಾತಾಡ್ಬಿಟ್ಟು ಆನಂತರ. ಓಕೆ, ಕಾಲ್. ಹಲೋ ಹಲೋ, ನಮಸ್ತೆ ಮೇಡಮ್, ನಿಮ್ಮ ಹೆಸರು? ಸಾರಿ, ವಿನಯ. ನಿಮ್ಮ ಹುಟ್ಟಿದ ದಿನಾಂಕ ತಿಳಿಸಿ. 23/8. ಹಾ ಹಾ, ಓಕೆ. ಸಮಯ? ಮಧ್ಯಾಹ್ನ 2:05. ಓಕೆ ಮೇಡಮ್ ಇದ್ದಾರೆ. 2:05 ಮಧ್ಯಾಹ್ನ. ಮೇಡಮ್ ನಮಸ್ತೆ, ಎಲ್ಲಿಂದ ಮಾತಾಡ್ತಾ ಇದ್ದೀರಾ ನೀವು? ಓಕೆ ಓಕೆ ಮೇಡಮ್. ಮೇಡಮ್ ಏನ್ ಪ್ರಶ್ನೆ ನಿಮ್ದು? ಹೌದಾ, ಏನ್ ಸ್ಟಡಿ ಮಾಡಿದೀರಾ? ಓಕೆ. ನೋಡಿ, ನಿಮ್ಗೆ ಕನ್ಯಾ ರಾಶಿ, ಹಸ್ತ ನಕ್ಷತ್ರ, ನಿಮ್ದು ಲಗ್ನ ಬಂದು ವೃಶ್ಚಿಕ ಲಗ್ನ ಇದೆ. ಸೊ ನಿಮಗ್ ನಡೀತಾ ಇರೋ ಟೈಮ್ ಬಂದು ನಿಮ್ಗೆ ಗುರುದಶೆ ನಡೀತಾ ಇದೆ. ಅದು 2025ರಿಂದ 2041 ಇರುತ್ತೆ. ಸೊ ನಿಮ್ಮ ಜಾತಕ ಅಂತ ನೋಡಿದಾಗ ನೀವು ಫಸ್ಟ್ ಕೆಲ್ಸನ ಮದ್ವೆನಾ ಅದನ್ನ ಹೇಳಿ. ಹೌದಾ, ಮದ್ವೆ ಆಗಿದೆ. ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ? ಯಾಕೋ ಮಿಸ್ ಹೊಡಿತಾ ಇದೆಯಲ್ಲ. ಸಪ್ತಮದಲ್ಲಿ ನಿಮ್ಗೆ ಕುಜ ಇರ್ತಾರೆ, ಹಂಗಾಗಿ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಏನಾದ್ರು ಲೋ ಇದೆಯಾ? ಬ್ಯಾಲೆನ್ಸಿಂಗ್ ಇಲ್ವಾ? ಏನೋ ಗೊತ್ತಿಲ್ಲ, ಆ ತರ ಇದೆ. ಬಟ್ ಅಂತ ಏನು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ನಿಮ್ದು. ಮತ್ತೆ ನೋಡಿ, ನಿಮ್ಮ ಗೌರ್ಮೆಂಟ್ ಜಾಬ್ ಅಂತ ಬಂದಾಗ ನಿಮ್ಗೆ ತುಂಬಾ ಒಳ್ಳೆ ಜಾಗದಲ್ಲಿ ಸೂರ್ಯ ಬುಧ ಇದಾರೆ, ಅಂದ್ರೆ 10ನೇ ಮನೆಯಲ್ಲಿ ಸೂರ್ಯ ಬುಧ ಇದಾರೆ. ಹಾಗಾಗಿ ನೀವ್ ಆ ತರ ಏನಾದ್ರು ಟ್ರೈ ಮಾಡ್ತಿದ್ರೆ, ಯಾವ್ದಾದ್ರು ಒಂದು ಟ್ರೈ ಮಾಡಿ. ಏನಾದ್ರು ಮಾರ್ಕ್ಸ್ ಅಲ್ಲಿ ಹೆಚ್ಚು ಕಮ್ಮಿ ಆಗಿ ಹೋಗಿರೋದುಂಟಾ, ಇಲ್ಲ ಇನ್ನ ಯಾವ್ದು ಟ್ರೈ ಮಾಡಿಲ್ವಾ? ಹಾ ಹಾ ಇಲ್ಲ, ಆಗತ್ತೆ 100%. ನಿಮ್ಗೆ ಸೂರ್ಯ ಬುಧ ಹೇಳದ್ನಲ್ಲ, ತುಂಬಾ ಬಲವಾಗಿದ್ದಾರೆ, 10ನೇ ಮನೇಲೇ ಇದ್ದಾರೆ. ಹಂಗಾಗಿ ಗೌರ್ಮೆಂಟ್ ಕೆಲ್ಸದ ಬಗ್ಗೆ ನೀವು ತಲೆ ಕೆಡ್ಸ್ಕೊಳಂಗೆ ಇಲ್ಲ. ತುಂಬಾ ಚೆನ್ನಾಗಿ ಗೌರ್ಮೆಂಟ್ ಕೆಲ್ಸ ಆಗತ್ತೆ. ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ, ಸ್ವಲ್ಪ ಅದ್ರಲ್ಲೂ ಈ ಟೈಮ್ ನೋಡಿ, 2025ರಿಂದ 2041 ನಿಮ್ದೇ ವರ್ಷ. ಹಂಗಾಗಿ ಮತ್ತೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ, ನಿಮ್ಮ ಮನೇಲಿ ನಿಮ್ಮ ಹಿರಿಯರಿಂದ ಏನಾದ್ರು ನಿಮ್ಗೆ ಗಿಫ್ಟ್, ಆಸ್ತಿ, ಮನೆ ಏನಾದ್ರು ಬಂದಿದ್ಯಾ? ನಿಮ್ ಯಜಮಾನ್ರ ಕಡೆನೂ ಯಾವ್ದು ಬಂದಿಲ್ಲ? ನಿಮ್ ತಂದೆ ತಾಯಿಯಿಂದನೂ ಯಾವ್ದು ಬಂದಿಲ್ವಾ? ಅದೇನಾದ್ರೂ ಇದ್ರೆ ಬರೋದಿರುತ್ತೆ. ಅವ್ರ ಹತ್ರ ಏನು ಪ್ಲೇಸ್ ಇಲ್ಲ ಅಂದ್ರೆ, ಈ ಒಂದು ಗುರುದಶೆಯಲ್ಲಿ ಅವ್ರು ನಿಮ್ಗೆ ಒಂದ್ ಸ್ವಲ್ಪ ಅಮೌಂಟ್ ಇಲ್ಲ ಒಂದು ಗೋಲ್ಡ್ ಏನಾದ್ರು ಒಂದು ಕೊಡ್ತಾರೆ ಅಂತ ಹೇಳುತ್ತೆ ನಿಮ್ ಜಾತಕ. ಮತ್ತೆ ಸೂರ್ಯ ಬುಧ ತುಂಬಾ ಚೆನ್ನಾಗಿದ್ದಾರೆ. ನಿಮ್ಗೆ ಗೌರ್ಮೆಂಟ್ ಕೆಲಸ ಅಂತೂ ಖಂಡಿತ ನಿಮ್ಗೆ ಗೌರ್ಮೆಂಟ್ ಕೆಲಸ ಸಿಗುತ್ತೆ. ಮತ್ತೆ ಇವಾಗ ನಡೀತಾ ಇರೋ ಟೈಮ್ ಅಂತಂದ್ರೆ, ಇವಾಗ ಗುರು ಬದಲಾವಣೆ ಆಗಿದೆ. ಈ 1.5 ತಿಂಗಳು ನಿಮ್ಗೆ ಸೂಪರ್ ಟೈಮ್. ಯಾಕಂದ್ರೆ ನಿಮ್ದು ಕನ್ಯಾ ರಾಶಿ ಆಗಿರುತ್ತೆ. ಈ 1.5 ತಿಂಗಳು ನೀವ್ ಏನ್ ಬೇಕಾದ್ರೂ ಮಾಡ್ಬೋದು. ಈ 1.5 ತಿಂಗಳಲ್ಲಿ ಏನಾದ್ರು ನಿಮ್ ಕೆಲಸ ಸಿಕ್ಬಿಟ್ರೆ, ನೀವೇನಾದ್ರೂ ಅನ್ಕೊಂಡಿರೋದು ನಿಮ್ಗೆ ಆಗ್ಬಿಟ್ರೆ, ಇನ್ನ ನೀವು ಲಕ್ಕಿ ಅಂತ ಹೇಳ್ಬೋದು. ಆರೋಗ್ಯಕ್ಕೇನ್ ತೊಂದ್ರೆ ಇಲ್ಲ. ಗುರುದಶೆಲ್ ಸ್ವಲ್ಪ ದಪ್ಪ ಆಗ್ತೀರಾ ಅಂತ ಹೇಳುತ್ತೆ. ಯಾಕಂದ್ರೆ 2025ರಿಂದ 41 ಇರುತ್ತೆ. ಸ್ವಲ್ಪ ಬಾಡಿ ವೆಯ್ಟ್ ಕಮ್ಮಿ ಮಾಡ್ಕೋಬೇಕು. ಇಲ್ಲ ಅಂತಂದ್ರೆ ಒಂದ್ಸತಿ ಬಾಡಿ ವೆಯ್ಟ್ ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆದ್ರೆ ಕಮ್ಮಿ ಮಾಡೋದಿಲ್ಲ. ಆಮೇಲೆ ಶುಗರ್ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಗುರುದಶೆ ನಡಿಬೇಕಾದ್ರೆ ಎಲ್ಲರೂ ಸ್ವಲ್ಪ ಆಹಾರದ ಮೇಲೆ ಗಮನ ಕೊಡ್ಬೇಕಾಗತ್ತೆ. ಹೌದು, ಇದೇ ದಶದಲ್ಲಿ ಶುಗರ್ ಬರೋ ಚಾನ್ಸಸ್ ಇದೆ. ಗುರು 2025ರಿಂದ 2041 ಈ ಟೈಮಲ್ಲಿ ಯಾವಾಗ ಬೇಕಾದ್ರೂ ಬರ್ಬೋದು. ಅದನ್ನ ಸ್ವಲ್ಪ ನೀವು ಹೆಲ್ತ್ ನ ನೋಡ್ಕೊಳ್ಬೇಕಾಗತ್ತೆ. ಓಕೆ, ಧನ್ಯವಾದ ವಿನಯ್ ಅವರೇ ಕರೆ ಮಾಡಿದ್ದಕ್ಕೆ. ಮತ್ತೊಂದ್ ಕರೆ ಬರ್ತಾ ಇದೆ, ನೋಡೋಣ. ಎಸ್ ಮೇಡಮ್, ನಾವ್ ಈಗಾಗ್ಲೇ ಮಾತನಾಡ್ತಾ ಇದ್ದಂತೆ ಉದ್ಯೋಗ ಸಮಸ್ಯೆ ನೋಡಿ. ಈಗ ಎಲ್ಲವೂ ಸರಿ ಇದೆ, ಆದ್ರೂ ಕೂಡ ಉದ್ಯೋಗ ಸಿಗ್ತಾ ಇಲ್ಲ, ಅಥವಾ ಬಂದಂತ ಉದ್ಯೋಗ ಕರೆಕ್ಟ್ ಆಗಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಹಲೋ ಮೇಡಮ್, ನಮಸ್ತೆ. ಎಲ್ಲಿಂದ ಮಾತಾಡ್ತೀರಾ?
ಹೌದಾ, ನಿಮ್ಮ ಹೆಸರು ರೇಖಾ ಅಂತ ಮೇಡಮ್. ಹೇಳಿ ಮೇಡಮ್, ಯಾರ ಬಗ್ಗೆ ಕೇಳಬೇಕು? ನಮ್ಮ ಅಮ್ಮನ ಬಗ್ಗೆ ಕೇಳ್ಬೇಕಾಗಿತ್ತು ಮೇಡಮ್. ಡೇಟ್ ಆಫ್ ಬರ್ತ್ ಇದೆಯಾ? ಅಮ್ಮ ಅಂತಿಲ್ಲ ಮೇಡಮ್, ನಮ್ದಿದೆ, ಬೇಕಾದ್ರೆ ಹೇಳ್ತೀವಿ. ನಿಮ್ದಾದ್ರೆ ನಿಮ್ ಬಗ್ಗೆನೇ ಕೇಳ್ಬೇಕು. ನಿಮ್ಮ ಅಮ್ಮ ರಾಶಿ ಗೊತ್ತಾ? ಹಾ ಸರಿ, ನಮ್ದೇ ಕೇಳ್ತೀವಿ ಮೇಡಮ್. ಹೇಳಿ ಹೇಳಿ. ಡೇಟ್ ಆಫ್ ಬರ್ತ್ 10/5/1919 ಮೇಡಮ್. ಡೇಟ್ ಆಫ್ ಬರ್ತ್ 10/5/1919. ರೇಖಾ ಅವ್ರೆ, ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ, ಇಲ್ಲ ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ, ಇಲ್ಲ ಇದೇ ರೀತಿ ಡಿಸ್ಟರ್ಬೆನ್ಸ್ ಆಗುತ್ತೆ ನಿಮ್ಗೆ. 1990. ಟೈಮಿಂಗ್ಸ್ ಹೇಳಿ ಅಮ್ಮ. ಟೈಮಿಂಗ್ 3 o'clock ಮೇಡಮ್. ಅರ್ಲಿ ಮಾರ್ನಿಂಗ್. 1990 ಅಥವಾ 99? 19 ಮೇಡಮ್. 90ನಾ? ಹಾ ಮೇಡಮ್, 1990. ಓಕೆ. ನಿಮ್ದು ತುಲಾರಾಶಿ ವಿಶಾಖ ನಕ್ಷತ್ರ. ಹಾ ಮೇಡಮ್. ತುಲಾರಾಶಿ ವಿಶಾಖ ನಕ್ಷತ್ರ ಸೂಪರ್ ಅಂತ ಹೇಳ್ತೀನಿ. ನಿಮ್ಮ ನಕ್ಷತ್ರ ತುಂಬಾ ಚೆನ್ನಾಗಿದೆ ನೋಡಿ. ನಿಮ್ಗೆ ಇವಾಗ ನಡೀತಾ ಇರೋ ದಶ ಬಂದು 2017ರಿಂದ 2034ವರೆಗೂ ಬುಧ ದಶ ನಡೆಯುತ್ತೆ. ಮತ್ತೆ ನಿಮ್ಗೆ ಲಗ್ನದಲ್ಲೇ ಶುಕ್ರ ಇರ್ತಾರೆ. ಲಗ್ನದಲ್ಲಿ ಶುಕ್ರ ಇರೋದು ಸೂಪರ್ ಅಂತ ಹೇಳ್ಬೋದು. ಮ್ಯಾರಿಡಾ ಇಲ್ವಾ? ಮ್ಯಾರಿಡ್ ಹಸ್ಬೆಂಡ್ ಡೆತ್ ಆಗ್ಬಿಟ್ರು ಮೇಡಮ್. ಹಾ ನೋಡಿ, ನಿಮ್ಗೆ ಮತ್ತೆ ಸಪ್ತಮ 12ನೇ ಮನೇಲಿ ಕುಜ ಇರ್ತಾರೆ. 12ನೇ ಮನೇಲಿ ಕುಜ ಇರ್ತಾರೆ. ಮತ್ತೆ 2ನೇ ಮನೇಲಿ ಸೂರ್ಯ ಬುಧ ಇರ್ತಾರೆ. ನಿಮ್ಮ ಮನೇಲಿ ಯಾರಿಗಾದ್ರೂ ಗೌರ್ಮೆಂಟ್ ಜಾಬ್ ಇದೆಯಾ ನಿಮ್ ಕುಟುಂಬದಲ್ಲಿ? ಗೌರ್ಮೆಂಟ್ ಜಾಬ್ ಏನಿಲ್ಲ ಮೇಡಮ್, ಇರೋ ಕೆಲಸಕ್ಕೆ ಹೋಗ್ತಾ ಇದೀವಿ ಅಷ್ಟೇ. ಗೌರ್ಮೆಂಟ್ ಜಾಬ್ ಅಂತ ಯಾರು ಇಲ್ಲ ಮೇಡಮ್. ನೀವೇನ್ ಕೆಲಸ ಮಾಡ್ತಾ ಇದ್ರಾ? ನಾನು ಕಂಪ್ನಿಗೆ ಹೋಗ್ತಾ ಇದೀವಿ ಮೇಡಮ್. ಓಕೆ. ಮುಂದೆ ಏನಾದ್ರು ಅನ್ಕೊಂಡಿರೋದು ಆಗುತ್ತೆ ಏನ್ ಮೇಡಮ್? ಇವಾಗ ಇರೋದು ಬಾಡಿಗೆ ಮನೆಯಲ್ಲಿ. ಹಾ ಇಲ್ಲ, ನಿಮ್ಗೆ ಇವಾಗ ನಡೀತಾ ಇರೋ ದಶ ತುಂಬಾ ಚೆನ್ನಾಗಿದೆ. ಆಮೇಲೆ ನಿಮ್ಗೆ ಲಗ್ನದಲ್ಲಿ ಶುಕ್ರ ಇದ್ದಾಗ ಏನಾಗತ್ತೆ ಗೊತ್ತಾ? ನಿಮ್ಮ ಲಗ್ನಾಧಿಪತಿ ಬಂದು ಗುರು ಬಂದು ನಿಮ್ಗೆ 4ನೇ ಮನೇಲಿ ಇದ್ದಾರೆ. ಹಂಗಾಗಿ ನಿಮ್ ತಾಯಿ ನಿಮ್ ಜೊತೆ ತುಂಬಾ ಚೆನ್ನಾಗಿದ್ದಾರಾ? ನಿಮ್ ತಾಯಿ ಇದ್ದಾರಾ? ತಾಯಿ ತುಂಬಾ ಚೆನ್ನಾಗಿದ್ದಾರಾ ನಿಮ್ ಜೊತೆ ಅಂದೆ? ಚೆನ್ನಾಗಿದ್ದಾರೆ, ಬಟ್ ಅವ್ರ ಆರೋಗ್ಯ ಸ್ವಲ್ಪ ಸರಿ ಇಲ್ಲ ಮೇಡಮ್. ಲೈಫ್ ಟೈಮ್ ನಿದ್ದೆ ಬರಲ್ಲ. ನಾನು ಆರೋಗ್ಯ ಹೇಳಿಲ್ಲ, ನಿಮ್ಮ ಜೊತೆ ನಿಮ್ ತಾಯಿ ತುಂಬಾ ಬಾಂಡಿಂಗ್ ಆಗಿದ್ದಾರಾ? ಪರವಾಗಿಲ್ಲ ಮೇಡಮ್, ಅದೇ ಇದ್ದಾರೆ. ಹಾ, ಅಂದ್ರೆ ನಿಮ್ಗೆ ಸಪೋರ್ಟಿವ್ ಆಗಿರ್ತಾರೆ ಅಂತ ಅರ್ಥ. ಯಾಕಂದ್ರೆ ನಿಮ್ಮ ಲಗ್ನಾಧಿಪತಿ ಗುರು 4ನೇ ಮನೆಗೆ ಹೋದಾಗ ಅದ ಹೇಳುತ್ತೆ. ನೀವು ನಿಮ್ ತಾಯಿ ಮನೇಲಿ ಇದ್ದೀರಾ, ಅವ್ರು ನಿಮ್ ಮನೇಲಿ ಇದ್ದಾರಾ? ನಾನು ನಮ್ಮ ತಾಯಿ ಎಲ್ಲ ತಂಗಿ ಮನೇಲಿ ಇದೀವಿ ಮೇಡಮ್. ಓಹೋ, ಎಲ್ಲ ಒಂದೇ ಮನೇಲಿ ಇದ್ದೀರಾ ಹಂಗಾದ್ರೆ? ಎಲ್ಲ ಒಂದೇ ಮನೇಲಿ. ಈ ಬಟ್ ನಮ್ಗೆ ಪ್ರಾಬ್ಲಮ್ ಅಂದ್ರೆ ಎಲ್ಲ ಒಂದೇ ಮನೇಲಿ ಇರೋದ್ರಿಂದ ಸ್ವಲ್ಪ ಏನಾದ್ರು ಈ ಮನೆ ದೇವ್ರದ್ದು ಪ್ರಾಬ್ಲಮ್ ಅಂತ ಹೇಳ್ತಾರಲ್ಲ, ಅದಾಗುತ್ತಾ ಮೇಡಮ್? ಅಂದರೆ ಮನೆ ದೇವ್ರು ಅಲ್ಲ ನೋಡಿ, ನಿಮ್ಗೆ ಕುಜ ಕೆಟ್ಟಿದ್ದಾನೆ. ನಿಮ್ಮ ಜಾತಕಕ್ಕೆ ಕುಜ ಕೆಟ್ಟಿದ್ದಾನೆ. ಕುಜ ಕೆಟ್ಟಾಗ 12ನೇ ಮನೆಗೆ ಬಂದಾಗ ಏನಾಗುತ್ತೆ, ನಿಮ್ಗೆ ನೀವ್ ಯಾವ್ದೇ ಒಂದು ಪ್ರಾಪರ್ಟಿ ತಗೊಳಕ್ ಆಗೋದಿಲ್ಲ, ಮನೆ ತಗೊಳಕ್ ಆಗೋದಿಲ್ಲ. ಆತರ ಎಷ್ಟೇ ಡ್ರೀಮ್ ಇದ್ರು, ಎಷ್ಟೇ ದುಡ್ಡು ಸೇರ್ಸಿಟ್ಟಿದ್ರು ಹೋಗೋ ಜಾಗನು ಕೆಡಿಸ್ತಾನೆ ಕುಜ. ಅರ್ಥ ಆಯ್ತಾ? ಯಾವತ್ತಾದ್ರೂ ಒಂದಿನ ನಾವ್ ಈ ಜಾಗ ತಗೋಬೇಕು ಅಂತ ಏನೋ ಚೀಟಿ ಹಾಕೊಂಡಿರ್ತೀರ, ಏನೋ ಮಾಡ್ಕೊಂಡಿರ್ತೀರ. ಒಂದ್ ಮನೆ ತಗೋಬೇಕು, ಒಂದ್ ಜಾಗ ಮಾಡ್ಕೋಬೇಕು, ಮನೆ ಕಟ್ಟಬೇಕು, ಜಾಗ ಇದ್ರೆ ಮನೆ ಕಟ್ಟಬೇಕು ಅಂತ ಏನೇನೋ ಮಾಡ್ಕೊಂಡಿರ್ತೀರ. ಆ ಟೈಮಲ್ಲೂ ನಿಮ್ಗೆ ಕೆಲವೊಂದು ಇನ್ಸಿಡೆಂಟ್ಗಳು ನಡೆದಿರ್ತವೆ, ಆಗೋದೇ ಇಲ್ಲ. ನೀವು ಅದಕ್ಕೆ ಅಂತ ಇಟ್ಟಿರೋ ದುಡ್ಡು ಇನ್ನೇನಕ್ಕೋ ಖರ್ಚಾಗಿರೋದು, ಅದಕ್ಕೆ ಅಂತ ಹೇಳಿ ಅದಕ್ಕೆ ಅಂತ ಮಾಡ್ಕೊಂಡಿರೋ ಪ್ಲಾನಿಂಗು ಬೇರೆದಕ್ಕೆ ವರ್ಕ್ ಆಗೋದು, ಈ ತರ ಆಗ್ತಾ ಇರುತ್ತೆ. ಯಾಕಪ್ಪ ಅಂದ್ರೆ ಮುಖ್ಯವಾಗಿ ನಿಮ್ಮ ಜಾತಕದಲ್ಲಿ ಕುಜ ಕೆಟ್ಟಿದ್ದಾನೆ. ಮತ್ತೆ ನೋಡಿ, 2017ರಿಂದ 2034 ನಿಮ್ಮ ಹಸ್ಬೆಂಡ್ಗೆ ನಿಮ್ಮ ಮನೇಲಿ ತುಂಬಾ ಯಾರಿಗಾದ್ರೂ ಈ ಮೂಳೆಗೆ ಸಂಬಂಧಪಟ್ಟಿದ್ದ ಕಾಯಿಲೆ ಆಗಿರ್ಬೋದು, ಅಥವಾ ಹೊಟ್ಟೆಗೆ ಗರ್ಭಕೋಶಕ್ಕೆ ಸಂಬಂಧಪಟ್ಟಿರುವಂತ ಕಾಯಿಲೆ ಆಗಿರ್ಬೋದು, ಯಾರಿಗಾದ್ರೂ ಇದೆಯಾ? ಹಸ್ಬೆಂಡ್ ಮನೆ ಕಡೆನೇ, ಇಲ್ಲ ಅಪ್ಪನ ಮನೆ ಕಡೆ ಎಲ್ಲ ಎರಡು ನಿಮ್ದೇ ಫ್ಯಾಮಿಲಿ? ಹೇಳಿ. ಇರ್ಬೋದು ಮೇಡಮ್, ಮೇಬಿ. ಅದು ಬಿಟ್ರೆ ಯಾರಿಗೂ ಸ್ಟ್ರೋಕ್ ಅನ್ನೋದು ಯಾವ್ದು ಇಲ್ಲ? ಸ್ಟ್ರೋಕ್ ಮತ್ತೆ ನರದ ಪ್ರಾಬ್ಲಮ್ ಯಾರಿಗೂ ಇಲ್ಲ? ಹಂಗಾಗೆ, ಬಟ್ ನಮ್ ತಾತ ಕೆಟ್ಟಾಗ್ಬಿಟ್ರು ಅಮ್ಮ ಅವ್ರಪ್ಪ. ಹಾ, ಅದು ನಿಮ್ ಜಾತಕದಲ್ಲಿ ಹೇಳತ್ತೆ ಅದು. ಅದ್ರಲ್ಲೂ ನೋಡಿ, ನಿಮ್ಗೆ 2098ರಿಂದ 2017 ನಿಮ್ಗೆ ಆಗದೆ ಇರೋಂತ ಟೈಮು. ಆ ಟೈಮಲ್ಲಿ ಏನೇನ್ ಬೇಕೋ ಎಲ್ಲ ಅನುಭವಿಸಿರ್ತೀರಾ ಅಂತ ಅನ್ಸುತ್ತೆ ನನಗೆ. 98 ಇಂದ 2017 ಎಲ್ಲವನ್ನು ನೋಡಿರ್ತೀರಾ. ಹಾಗಾಗಿ ಅದಾದ್ಮೇಲೆ ಇವಾಗ ಓಕೆ, ನಿಮ್ಗೆ 2017 ಇಂದ 2034 ಹಾಗೆ ಹೀಗೆ ಒಂದ್ ಸ್ವಲ್ಪ ಉಸಿರಾಡ್ತಾ ಇದ್ದೀರಾ.
ಅಂದ್ರೆ ಒಂಚೂರು ನೆಮ್ಮದಿ ಜೀವನ ಅಂತ ಹೇಳ್ಬೋದು. ಅಂದ್ರೆ ಒಬ್ರಿಗೆ ಕೊಡಂಗೂ ಇಲ್ಲ, ಒಬ್ರ ಹತ್ರ ಇಸ್ಕೊಳಂಗೂ ಇಲ್ಲ, ಆ ರೀತಿ ಜೀವನ ಮಾಡ್ತಿರ್ತೀರ ಅಂತ ಹೇಳುತ್ತೆ ನಿಮ್ ಜೀವನ. ಮತ್ತೆ ನಿಮ್ ಕೆರಿಯರ್ ಅಂತ ಬಂದಾಗ ಮಕ್ಳಿದಾರಮ್ಮ? ಮಕ್ಳಿದಾರಾ? ಇಬ್ಬರು ಮಕ್ಳಿದ್ದಾರೆ ಮೇಡಮ್. ಏನ್ ರಾಜೇಶ್ ಅಂತ ಹೇಳ್ಬಿಟ್ಟು. ಮಕ್ಳು ಓದ್ತಿದಾರಾ? ಎಸ್ ಮೇಡಮ್, ಕಾಲೇಜ್ ಹೋಗ್ತಾ ಇದ್ದಾರೆ ದೊಡ್ಡವನು. ಇನ್ನೊಬ್ರು? ಅವ್ರದ್ದು ಡೇಟ್ ಆಫ್ ಬರ್ತ್ ಹೇಳ ಮೇಡಮ್. ಹಂಗಾಗಲ್ಲ, ಎರಡೆರಡು ಒಟ್ಟಿಗೆ ಡೇಟ್ ಆಫ್ ಬರ್ತ್ ನೋಡೋದಕ್ಕೆ. ನಿಮ್ ಡೇಟ್ ಆಫ್ ಬರ್ತ್ ಅಲ್ಲೇ ಸಾಕಷ್ಟು ಹೇಳ್ತಾ ಇದ್ದೀನಿ ನೋಡಿ. ನಿಮ್ಗೆ ನೀವು ಒಂದು ಪರಿಹಾರ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಗೆ ಶನಿ ರಾಹು ಒಟ್ಟಿಗೆ ಇರ್ತಾರೆ, ನಿಮ್ಗೆ ಕುಜ ಕೆಟ್ಟಿದ್ದಾರೆ, ನೀವೇನಾದ್ರೂ ಮನೆ ಕಟ್ಟಬೇಕು, ಆ ಮನೆ ತಗೋಬೇಕು ಅನ್ನೋ ಡ್ರೀಮು ಬಹಳ ಇರುತ್ತೆ ನಿಮ್ಗೆ. ಅಂದ್ರೆ ನಾನೊಂದು ಮನೆ ಮಾಡ್ಕೋಬೇಕು ಅನ್ನೋ ಕನ್ಸು ತುಂಬಾ ವರ್ಷದಿಂದ ನಿಮ್ಮನ್ನ ಕಾಡ್ತಿದೆ. ಸೊ ಹಾಗಾಗಿ ನಿಮ್ ಹೆಸರಲ್ಲಿ ಏನೂ ಇರಲ್ಲ. ನಿಮ್ ಹೆಸರಲ್ಲಿ ಇರ್ಬೇಕು ಅಂತ ಅಂದ್ರೆ ಅದನ್ನೇ ಹೇಳಿದ್ದು. ಅದಕ್ಕೆ ಬಾರಿ ಸೈಕಲ್ ತುಳಿತಾ ಇದೀರಾ, ಒಂದ್ ಮನೆ ಮಾಡ್ಕೋಬೇಕು, ಒಂದ್ ಸೈಟ್ ಮಾಡ್ಕೋಬೇಕು ಅಂತ. ಅದಕ್ಕೆ ನಿಮ್ಗೆ ಟೈಮ್ ಕರೆಕ್ಟ್ ಆಗಿ ಕೊಡ್ತಾ ಇಲ್ಲ, ಟೈಮ್ ಬಂದಿಲ್ಲ. ಬಟ್ ಇವಾಗ 34ರವರೆಗೂ ನಿಮ್ದೇ ಟೈಮ್ ಚೆನ್ನಾಗಿದೆ. ನೀವ್ ಈ ಟೈಮ್ ಅಲ್ಲಿ ಒಂದ್ ಲೋನ್ ಗೀನ್ ಮಾಡಿಸಿ ಒಂದ್ ಸೈಟ್ ತಗೋಬಹುದು. ಆದ್ರೆ ಕುಜ ಕೆಟ್ಟಿರೋದಕ್ಕೆ ಅದಕ್ಕೆ ಒಂಚೂರು ಪರಿಹಾರ ಮಾಡ್ಕೊಳ್ಬೇಕಾಗತ್ತೆ. ಕುಜ ಕೆಟ್ಟಿದ್ದಾನೆ ನಿಮ್ ಜಾತಕದಲ್ಲಿ. ಅದಕ್ಕೆ ನಿಮ್ಗೆ ನೋಡಿ, ನಿಮ್ಮ ಹಸ್ಬೆಂಡ್ ಬೇಗ ಡೆತ್ ಆಗಿರೋದು, ಮತ್ತೆ ನಿಮ್ಮಲ್ಲಿ ಕೆಲವೊಂದು ನಿಮ್ಗೆ ಏನಾದ್ರೂ PCOD ಪ್ರಾಬ್ಲಮ್, ಈ ತರ ಯೂರಿನ್ ಇನ್ಫೆಕ್ಷನ್ ಆ ತರ ಏನಾದ್ರು ಯಾವಾಗ್ಲೂ ಕಾಡ್ತಿರುತ್ತಾ? ಆ ತರ ಪ್ರಾಬ್ಲಮ್ ಏನಾದ್ರು ಕಾಡ್ತಾ ಇರುತ್ತಾ? ಆ ಟೈಮ್ ಬಂದಾಗ ಅದನ್ನು ಕಾಡ್ಬೋದು. ಯಾಕಂದ್ರೆ ಕೇತು ನೆಕ್ಸ್ಟ್ 34 to 2041 ಬರುತ್ತೆ. ಆ ಟೈಮಲ್ಲಿ ಆ ತರ ಸಮಸ್ಯೆ ಅತಿ ಹೆಚ್ಚು ಕಾಡುತ್ತೆ ನಿಮ್ಗೆ. ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ, ನೀವು ಕುಜನಿಗೆ ಒಂದು ಪರಿಹಾರ ಮಾಡ್ಕೊಳ್ಬೇಕಾಗತ್ತೆ. ಪರಿಹಾರ ಅಂತಂದ್ರೆ ಏನಿಲ್ಲ ನೋಡಿ, ಯಾವ ದೇವಸ್ಥಾನಕ್ಕೆ ಹೋಗಿ ಏನ್ ಪೂಜೆ ಮಾಡಿ ನಿಮ್ ಮನೆ ದೇವ್ರ ಪೂಜೆ ಮಾಡಿ, ದೇವಸ್ಥಾನಗಳಿಗೆ ಹೋಗಿ. ಆದ್ರೆ ಅಲ್ಲಿ ನಿಮ್ಗೆ ಹೋಮ ಹವನ ಮಾಡಿ ಅದು ಇದು ಮಾಡಿ ಪರಿಹಾರ ಸಿಕ್ತೇ ಇರೋಂತ ಒಂದು ಈ ಕಾಲದಲ್ಲಿ ನಮ್ಮಲ್ಲಿ ಸ್ಟೋನು ಅಂದ್ರೆ ನಿಮ್ಗೆ ಏನ್ ಗ್ರಹ ಕೆಟ್ಟಿದ್ದಾನೆ, ಯಾವ್ದು ನಿಮ್ಗೆ ಪಾಸಿಟಿವ್ ಕೊಡ್ತಾರೆ ಅಂತ ಹೇಳ್ಕೊಂಡು ನಾವು ನಿಮ್ಗೆ ಒಂದು ಸ್ಟೋನು ಅಥವಾ ಒಂದು ಬ್ರೇಸ್ಲೆಟ್ ನ ಕೊಡ್ತೀವಿ. ಅದನ್ನ ಯೂಸ್ ಮಾಡಿ ಖಂಡಿತ ನಿಮ್ಮ ಮನೇಲಿ ನಿಮ್ಮ ಸಾಲ, ನಿಮ್ಮ ಫೈನಾನ್ಸ್ ಅಭಿವೃದ್ಧಿ ಆಗುತ್ತೆ. ಮತ್ತೆ ನೀವು ಮನೆ ಮಠ ತಗೊಳ್ತೀರಾ. ಈ ನಡೀತಾ ಇರೋ ದಶೆಗೆ ನಿಮ್ಗೆ ನೀವು ಅತಿ ಹೆಚ್ಚು ಗ್ರೀನ್ ಕಲರ್ ನ ಯೂಸ್ ಮಾಡ್ಬೇಕಾಗುತ್ತೆ. ನಿಮ್ಮ ಮನೇಲಿ ಹೆಸರು ಕಾಳು ಜಾಸ್ತಿ ಇಡೋದು, ಅಥವಾ ಪಾಟ್ಸ್ ಅಲ್ಲಿ ಗಿಡಗಳನ್ನ ಬೆಳೆಸೋದು, ನೀವು ಮಲ್ಕೊಳ್ಳೋ ರೂಮ್ ಅಲ್ಲಿ ಗ್ರೀನ್ ಕಲರ್ ಬೆಡ್ ಸ್ಪ್ರೆಡ್ ಹಾಕೊಳ್ಳೋದು, ಬೆಡ್ಶೀಟ್ ಗ್ರೀನ್ ನ ಹಾಕೊಳ್ಳೋದು, ಅತಿ ಹೆಚ್ಚು ಗ್ರೀನ್ ಕಲರ್ ಡ್ರೆಸ್ ಹಾಕೊಳ್ಳೋದು, ಇದನ್ನೆಲ್ಲ ಮಾಡ್ತಾ ಇರಿ. ಮತ್ತೆ ತುಂಬಾ ವಿಷ್ಣು ಟೆಂಪಲ್ ನ ವಿಸಿಟ್ ಮಾಡಿ, ತುಂಬಾ ಒಳ್ಳೇದಾಗುತ್ತೆ. ಮತ್ತೆ ಇವಾಗ ನಡೀತಾ ಇರೋ ದಶೆಗೆ ನಮ್ ಪರಿಹಾರ ಅಂತ ಹೇಳಿದ್ನಲ್ಲ, ಪರಿಹಾರಕ್ಕಾಗಿ ಒಂದು ಬುಧ ಗ್ರಹಕ್ಕೆ ಸಂಬಂಧಪಟ್ಟಂತಹ ಒಂದು ಸ್ಟೋನ್ ಅನ್ನ ಕೊಡ್ತೀವಿ. ಅದನ್ನ ತಗೊಂಡೋಗಿ ನಿಮ್ ಮನೇಲಿ ಇಟ್ಕೊಳ್ಳಿ. ಖಂಡಿತ ನೀವು ಮನೆ ತಗೊಳ್ಳೋದಾಗಿರ್ಬೋದು, ಮನೆ ಕಟ್ಟೋದಾಗಿರ್ಬೋದು, ನಿಮ್ಮ ಫೈನಾನ್ಸ್ ಇಂಪ್ರೂವ್ಮೆಂಟ್ ಆಗಿರ್ಬೋದು, ಎಲ್ಲ ಕೂಡ ಚೆನ್ನಾಗಾಗುತ್ತೆ. ಯಾಕಂದ್ರೆ ನಿಮ್ ಟೈಮ್ ಇವಾಗ ಚೆನ್ನಾಗಿದೆ. ಆ ಟೈಮ್ ನ ನೀವು ಯುಟಿಲೈಸ್ ಮಾಡ್ಕೊಳ್ಳಿ. ಆ ಗ್ರಹನ ನೀವು ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಲ್ಲೇ ಇಡಿ, ನಿಮ್ ಕೆಲ್ಸ ಆಗ್ಬೇಕಿಲ್ಲ, ನೀವು ಬೇರೆ ಮನೆಗೆ ಹೋಗಕ್ ಆಗಲ್ಲ, ಅಲ್ಲೇ ಇಟ್ಕೊಳ್ಳಿ, ನಿಮ್ಮಲ್ಲೇ ಇಟ್ಕೊಳ್ಳಿ. ಕೈಗೊಂದು ಬ್ರೇಸ್ಲೆಟ್ ಕೊಡ್ತೀವಿ, ಈ ತರ ಕೈಗೊಂದು ಬ್ರೇಸ್ಲೆಟ್ ಕೊಡ್ತೀನಿ. ಆ ಒಂದು ಬ್ರೇಸ್ಲೆಟ್ ಯೂಸ್ ಮಾಡಿ. ಖಂಡಿತ ನೋಡಿ, ನೀವು ಹಾಕೊಂಡು ಒಂದ್ 6 ತಿಂಗಳೊಳಗೆ ನಿಮ್ಗೆ ಯಾವ್ದಾದ್ರು ಒಂದು ಅಮೌಂಟ್ ಬಂದು, ನೀವು ಅದ್ರಲ್ಲ ಅಥವಾ ಲೋನ್ ಮಾಡ್ಸೋದಾಗಿರ್ಬೋದು, ಅಮೌಂಟ್ ಬರೋದಾಗಿರ್ಬೋದು, ಏನಾದ್ರು ಒಂದು ಅಚೀವ್ಮೆಂಟ್ ಮಾಡೇ ಮಾಡ್ತೀರಾ. ಓಕೆ, ಥ್ಯಾಂಕ್ ಯು ರೇಖಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಎಸ್ ವೀಕ್ಷಕರೇ, ನಿಮ್ಮ ಅನೇಕ ಸಮಸ್ಯೆಗಳಿಗೆ ಹೇಗೆಲ್ಲ ಪರಿಹಾರ ಮಾಡ್ಕೊಳ್ಬೇಕು, ನಾವು ಕೂಡ ಮೇಡಮ್ ಜೊತೆಲಿ ಮಾತನಾಡಬೇಕು ಅನ್ನೋದಾದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಮ್ಮ ನಂಬರ್ಗೆ ನೀವು ಕರೆ ಮಾಡ್ಬೋದು. ಎಸ್ ಮ್ಯಾಮ್, ನೀವು ಹೇಳ್ತಾ ಇದ್ರಿ ಬ್ರೇಸ್ಲೆಟ್ ಕೊಡ್ತೀವಿ, ಅದರಿಂದ ಕೂಡ ನಿಮ್ಮ ಹಣೆ ಬರಹ ಅಥವಾ ನಿಮ್ಮ ಜೀವನದಲ್ಲಿ ಒಂದಷ್ಟು ಬದಲಾವಣೆಗಳಾಗತ್ತೆ ಅಂತ ಹೇಳಿ. ಈ ರಾಶಿಗೆ ಅನುಗುಣವಾಗಿ ಬ್ರೇಸ್ಲೆಟ್ಗಳ ಕಲರ್ಗಳು ನಿಗದಿ ಆಗತ್ತಾ, ಹೇಗೆ ಅಂತ? ನೋಡಿ, ಇವಾಗ ಒಬ್ಬೊಬ್ರಿಗೆ ಒಂದೊಂದು ಸಮಸ್ಯೆ ಇರುತ್ತೆ. ಎಲ್ಲರಿಗೂ ಒಂದೇ ತರ ಸಮಸ್ಯೆ ಇರೋದಿಲ್ಲ. ಕೆಲವ್ರಿಗೆಲ್ಲ ಅದೇ ಕಲರು ಅದೇ ಇದು ಅಂತ ಏನಿಲ್ಲ. ಇವಾಗ ಅವ್ರಿಗೆ ಬುಧ ದಶೆ ನಡೀತಿದೆ, ಬಟ್ ದಶ ತುಂಬಾ ಚೆನ್ನಾಗಿದೆ ಅವ್ರಿಗೆ. ಬಟ್ ಎಲ್ಲೋ ಒಂದ್ ಕಡೆ ಅವ್ರು ಸಿಕ್ಕಾಕೊಂಡಿದ್ದಾರೆ. ಅವ್ರಿಗೆ ಹೊರಗಡೆ ಬರಕ್ ಆಗ್ತಿಲ್ಲ. ಅಂದ್ರೆ ಈ ಕುಟುಂಬದ ಮಧ್ಯದಲ್ಲಿ ಸಿಕ್ಕಾಕೊಂಡಿರ್ತಾರೆ. ಅಲ್ಲಿ ಏನೇ ಒಂದ್ ಮಾತಾಡಿದ್ರು ಹೆಚ್ಚು, ಏನೇ ಒಂದ್ ಮಾತಾಡಿದ್ರು ಕಮ್ಮಿ. ಮತ್ತೆ ನೋಡಿ, ಅವ್ರಿಗೆ ಕುಜ ಕೆಟ್ಟಿರೋದ್ರಿಂದ ಅವರ ಒಂದು ಇದು ತಾಳಿ ಭಾಗ್ಯವನ್ನ ಅವರು ಕಳ್ಕೊಂಡಿದ್ದಾರೆ. ಸೊ ಮಕ್ಳಿಗೋಸ್ಕರ ಆದ್ರೂ ಅವ್ರು ಬದುಕ್ಬೇಕಲ್ವಾ. ಹಾಗಾಗಿ ಅವರ ಎಷ್ಟೋ ಕುಜ ಕೆಟ್ಟಿರೋದಕ್ಕೆ ಅವ್ರಿಗೆ ಇದುವರೆಗೂ ಒಂದ್ ಮನೆ ಆಗ್ತಿಲ್ಲ. ಇದುವರೆಗೂ ಬಾಡಿಗೆ ಮನೇಲೆ ಇರ್ತಾರೆ. ಸೊ ಆ ಮನೆ ಆಗ್ಬೇಕು,
ಅವ್ರೊಂದ್ ಮನೇಲಿ ನೆಲೆಸ್ಕೋಬೇಕು, ಅವ್ರಿಗೊಂದ್ ಮನೆ ಬೇಕು ಅಂತಂದ್ರೆ ಅವ್ರು ಪರಿಹಾರ ಮಾಡ್ಕೊಳ್ಬೇಕು. ಪರಿಹಾರ ಅಂದ್ರೆ ಸಿಂಪಲ್ ಇಷ್ಟೇ, ಅವ್ರ ಕುಜ ಕೆಟ್ಟಾಗ ಅವ್ರಿಗೆ ಯಾವ ಟೈಮ್ ನಡೀತಿದೆ ಇವಾಗ, ಆ ಟೈಮ್ ಅವ್ರಿಗೆ ಪಾಸಿಟಿವ್ ಇದೆ, ಆ ಟೈಮ್ ನ ಇನ್ನ ನಾವು ಪಾಸಿಟಿವ್ ಮಾಡ್ಕೊಡೋದು. ಆ ಗ್ರಹನ ತಗೊಂಡೋಗಿ ಅವ್ರ ಮನೇಲಿ ಇಟ್ಕೊಳ್ಳೋದು. ಆ ಸ್ಟೋನ್ ಅನ್ನ ತಗೊಂಡೋಗಿ ಬುಧ ಗ್ರಹಕ್ಕೆ ಸಂಬಂಧಪಟ್ಟಂತ, ಇವಾಗ ಎಲ್ರು ಅಷ್ಟೇ ರೀ, ಎಂತ ದೇವಸ್ಥಾನ ತಿರ್ಕೊಂಡ್ ಬರ್ಲಿ, ಏನೇ ಮಾಡಿದ್ರು ಅನ್ಕೊಂಡಿದ್ ಕೆಲ್ಸ ಅಂದ್ರೆ ಸ್ವಲ್ಪ ಮಟ್ಟಕ್ಕಾಗುತ್ತೆ, ಹಂಗಂತ ತುಂಬಾ ಸಕ್ಸಸ್ ಜೀವನ ನೋಡಕ್ ಆಗೋದಿಲ್ಲ. ಅದೇ ರೀತಿ ನೋಡಿ, ಅವರು ಇವಾಗ ನಡೀತಾ ಇರೋ ದಶಾಗೆ ಸಂಬಂಧಪಟ್ಟಂತ ಒಂದು ಸ್ಟೋನ್ ಅನ್ನ ಜಸ್ಟ್ ಅವ್ರ ಮನೇಲಿ ಇಟ್ಕೊಳ್ಳಿ, ಅದು ಅವ್ರಿಗೆ 46 ಇಷ್ಟು ವರ್ಷ ಅಂತ ಇರುತ್ತೆ. ಈ ಒಂದು 6 ತಿಂಗಳಿಗೆ ಅವರು ರಿಸಲ್ಟ್ ನ ನೋಡ್ತಾರೆ. 6 ತಿಂಗಳಲ್ಲಿ ಅವರು ತುಂಬಾ ಬಹಳಷ್ಟು ರಿಸಲ್ಟ್ ನ ನೋಡ್ತಾ ಹೋಗ್ತಾರೆ.